1 ಗಂಟೆ ದಾರಿ 3 ಗಂಟೆ ಆಗಿ ಹೋಗುತ್ತೆ. ಆ್ಯಕ್ಚುಲಿ ಇದು ಖಾಲಿ ಇರೋದ್ರಿಂದ ಫಾಸ್ಟ್ ಹೋಗ್ತದೆ. ಯಾವನಿಗೆ ಗೊತ್ತು ಏನು ಮಾಡೋದು ಇಂಥ ಟೈಮಲ್ಲಿ, ಯಾವನಿಗೆ ಗೊತ್ತು. ನಿದ್ರೆ ಬಂದರೆ ಮಾತ್ರ ಈ ಲಾರಿಯಿಂದ ಬೇಕು, ಯಾಕೆ ಆ ಸೌಂಡಿಗೆ ನಿದ್ರೆ ಎಲ್ಲ ಓಡೋಗ್ಬೇಕು. ಮತ್ತು ಈ ಡಬ್ಬಲ್ ಸೂತ್ಕೊಂಡು ತುಂಬ ಓವರ್ ಸ್ಪೀಡ್ ಹೋಗೋದು ಸ್ವಲ್ಪ ರಿಸ್ಕೆ, ಯಾಕಂದ್ರೆ ಈ ಅಂಶಗಳು ಬಂದರೆ ಮಾತ್ರ ನಮ್ಮ ಗಾಡಿ ಸ್ವಲ್ಪ ಭಯ. ನದಿ ನೋಡಿ, ಇದು ಆ್ಯಕ್ಚುಲಿ ಇಷ್ಟು ದೊಡ್ಡದು ನದಿ, ಇಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ ಜೋರು. ಇಂಥ ದೊಡ್ಡ ದೊಡ್ಡ ಲಾರಿಂದೆ ನಾವು ಸಿಕ್ಕಾಕೊಂಡ್ರೆ 1 ಗಂಟೆ ದಾರಿ 3 ಗಂಟೆ ಆಗಿ ಹೋಗುತ್ತೆ. ಯಾಕಂದರೆ ನಿಮಗೆ ಫ್ರಂಟಲ್ಲಿ ಏನು ಬರ್ತಿದೆ ಅಂತ ಕಾಣಲ್ಲ, ಇದು ತುಂಬ ಲಾಂಗ್ ಇರೋದ್ರಿಂದ. ಆ್ಯಕ್ಚುಲಿ ಈ ಗಲ್ಫ್ ಕಂಟ್ರಿಗಳಲ್ಲಿ ಏನು ಮಾಡ್ತಾರೆ, ಇಂಥ ದೊಡ್ಡ ದೊಡ್ಡ ಲಾರಿಗಳಲ್ಲಿ ವಿಷುವಲ್ ಅಂದರೆ ಹಿಂದ್ಗಡೆ ಒಂದು ಚಿಕ್ಕ ಟಿ ವಿ ಹಾಕಿರ್ತಾರೆ, ಎದುರುಗಡೆ ಏನು ಬರ್ತಿದೆ ಅಂತ ನಮಗೆ ಇಲ್ಲಿ ನೋಡ್ಕೊಂಡು ನಾವು ಓವರ್ಟೇಕ್ ಮಾಡ್ಬೋದು. ನೋಡಿ ಎಷ್ಟು ದೊಡ್ಡ ಲಾರಿ ಅವರೇ ಓವರ್ಟೇಕ್ ಮಾಡಿದ. ಇದು ಫುಲ್ ಲೋಡೆಡ್ ಲಾರಿ. ಆ್ಯಕ್ಚುಲಿ ಇದು ಖಾಲಿ ಇರೋದ್ರಿಂದ ಫಾಸ್ಟ್ ಹೋಗ್ತದೆ. ಎನ್ ಎಲ್ ಅಂದರೆ ಯಾವ ಊರು ಇರ್ಬೋದು, ನಾಗಾಲ್ಯಾಂಡಾ, ಅಲ್ಲಿಂದ ಬಂತ ಗಾಡಿ. ಯಾವನಿಗೆ ಗೊತ್ತು ಏನು ಮಾಡೋದು ಇಂಥ ಟೈಮಲ್ಲಿ, ಯಾವನಿಗೆ ಗೊತ್ತು. ನೋಡಿ ಎಷ್ಟು ಉದ್ದ ಇದೆ ಕಂಟೈನರ್. ಇಂಥ ಬೈಕ್ಗಳಿಗೆ ಇಂಥ ರೋಡ್ಗಳಲ್ಲ, ಸತ್ತ ಉದ್ದಾಗಿರ್ತಾರೆ ಅಂಥ ರೋಡ್ಗಳಿರಬೇಕು. ಯಾಕಂದರೆ ಈ ಒಂದೊಂದು ಹಳ್ಳ ಸಿಗ್ದಾಗ ಪಟ್ಟಂತ ಬಿದ್ದಾಗ ಶಾಕ್ಸ್ ಆಗಲಿ ನಮಗೆ ಎದೆಗೆ ಹೊಡೆದಾಗುತ್ತೆ. ಈ ಕಾರ್ಗಳಲ್ಲಿ ಏನಾಗಲ್ಲ, ಯಾಕಂದರೆ 4 ಇರುತ್ತಲ್ಲ ಟೈರ್. ಆ್ಯಕ್ಷನ್ಗಳು ಅದೇ ರೀತಿ ಒಳ್ಳೆ ಚೆನ್ನಾಗಿರ್ತವೆ. ಬೈಕ್ಗಳಲ್ಲಿ ಏನಂದರೆ ಸಿಂಗಲ್ ಶಾಕ್ಸ್ ಇರುತ್ತೆ, ಮೊದಲ ಡಬಲ್ ಬರ್ತಿತ್ತು, ಬ್ಯಾಕ್ ಸೈಡ್ ಸಿಂಗಲ್ ಶಾಕ್ಸ್. ಇವಾಗ ಏನು ಹೊಡಿತಾನೆ ನಾವು ಲಾರಿಯನ್ನು ಡಬ 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 ಮಾಡ್ಕೊಂಡು. ನಿದ್ರೆ ಬಂದರೆ ಮಾತ್ರ ಈ ಲಾರಿಯಿಂದ ಬೇಕು, ಯಾಕೆ ಆ ಸೌಂಡಿಗೆ ನಿದ್ರೆ ಎಲ್ಲ ಓಡೋಗ್ಬೇಕು. ಓವರ್ಟೇಕ್ ಮಾಡೋಣ ಅಂದರೆ ಓವರ್ಟೇಕ್ ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಅವನು ಹೋಗಲ್ಲ, ನಮ್ಗೆ ಹೋಗ್ಬಿಡಲ್ಲ, ಹಂಗಾಯ್ತು ಕತೆ. ಇದು ಬಾಗಿಲು ಇದ್ರೆ ಹಿಂದ್ಗಡೆ ಓಪನ್ ಮಾಡಿದ್ರೆ ಒಳ್ಳೆ ಗ್ರೌಂಡ್ ಥರ ಇರುತ್ತೆ ಒಳಗಡೆ, ಅಷ್ಟು ಹೊಡೆದಿದೆ ನೋಡಿ ಕಂಟೈನರ್. ಅಂದರೆ ಇದು ಬೇರೆ ಕಡೆಯಿಂದ ಗಾಡಿ ಆಗಲಿ ವೆಹಿಕಲ್ಸ್ ಆಗಲಿ ತೊಗೊಂಡು ಬರ್ತಾರೆ. ಓಹೋ, ಸ್ಪೆಂಡರ್ ನಮ್ಮ ನೋಟಕ್ಕೆ ಮಾಡ್ತಾನೆ. ಕೆಲವೊಮ್ಮೆ ಏನಾಗುತ್ತಂದರೆ ದೂರದಿಂದ ನೋಡಬೇಕಾದ್ರೆ ಈ ಡಾಮರ್ ಇರುತ್ತಲ್ಲ, ವೈಟಲ್ಲಿ ಇರುತ್ತೆ, ಮಿಡ್ರೆ ಸ್ವಲ್ಪ ಬ್ಲ್ಯಾಕ್ ಇರುತ್ತೆ. ನಾವೇನು ಅಂದ್ಕೊಳ್ತೀವಿ ಅಲ್ಲಿ ಅಷ್ಟು ಜಾಗ ರೋಡ್ ಇಲ್ಲ, ಕಿತ್ತೋಗಿದೆ ಅಂದ್ಕೊಂಡು ಸ್ಲೋ ಮಾಡ್ತೀವಲ್ಲ. ಆ್ಯಕ್ಚುಲಿ ಅದು ಕಲರ್ ಚೇಂಜ್ ಇರುತ್ತೆ, ಡಾರ್ಕ್ ಸ್ವಲ್ಪ ಲೈಟ್, ಆ ರೀತಿ ಕನ್ಫ್ಯೂಷನ್ ಆಗುತ್ತೆ. ಬೆಳಗ್ಗೆ ಹೊತ್ತಷ್ಟು ಏನಾಗಲ್ಲ, ನೈಟ್ ಹೊತ್ತಲ್ಲಿ ಜಾಸ್ತಿ ಆಗೋಗುತ್ತೆ. ಮತ್ತು ಈ ಡಬ್ಬಲ್ ಸೂತ್ಕೊಂಡು ತುಂಬ ಓವರ್ ಸ್ಪೀಡ್ ಹೋಗೋದು ಸ್ವಲ್ಪ ರಿಸ್ಕೆ, ಯಾಕಂದರೆ ಬ್ರೇಕಿಂಗ್ ಇಶ್ಯೂ ಆಗುತ್ತೆ. ಯಾಕಂದ್ರೆ ನಾನು ಇಮಿಡಿಯೇಟಾಗಿ ಬ್ರೇಕ್ ಹಿಡಿದ್ರೆ ಅವ್ನು ಹಿಂದ್ಗಡೆ ಅವನಿಗೆ ಬೈಕ್ ಬರುತ್ತೆ. ಸಿಂಗಲ್ಲ ನಮ್ಮ ಹ್ಯಾಂಡಲ್ ಇರುತ್ತಲ್ಲ, ಗ್ರಿಪ್ ಇರುತ್ತೆ ನಮ್ಮ ಕೈಯಲ್ಲಿ, ಅವ್ರಿಗೆ ಯಾವುದೇ ರೀತಿ ಗ್ರಿಪ್ ಇರಲ್ಲ. ಈ ಸ್ಪೆಂಡರ್ ಡ್ಯೂಕ್ಗಳಾದರೆ ಹಿಂದ್ಗಡೆ ಒಂದು ಸ್ವಲ್ಪ ಬಾರ್ ಇರ್ತವೆ. ಏನಾ ಹಾಂ ಅದೇ ರೀತಿ. ಕೂತು ಕೈಕಾಲೆಲ್ಲ ಹಿಡಿತಾ ಇದೆ. ಅಪ್ಪ ಓವರ್ಟೇಕ್ ಬಿತ್ತು ಗಾಡಿಯಿಂದ. ಈ ಅಂಶಗಳು ಬಂದರೆ ಮಾತ್ರ ನಮ್ಮ ಗಾಡಿ ಸ್ವಲ್ಪ ಭಯ. ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಮ್ಮಿ ಅಲ್ಲ. ದೊಡ್ಡ ದೊಡ್ಡ ಅಂಶಗಳಿಗೆ ಏನಾಗಲ್ಲ, ಈ ಚಿಕ್ಕ ಚಿಕ್ಕ ಅಂಶಗಳು ಏನಾಗುತ್ತಂದರೆ ಸ್ವಲ್ಪ ಶಾರ್ಪ್ ಆಗಿರುತ್ತೆ, ಹೈಟ್ ಹೋಗುತ್ತೆ. ನದಿ ನೋಡಿ, ಇದು ಆ್ಯಕ್ಚುಲಿ ಇಷ್ಟು ದೊಡ್ಡದು ನದಿ, ಇಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ ಜೋರು ಮಳೆ ಬಂದರೆ. ಎಷ್ಟು ಡೀಪಾಗಿ ಡೌನ್